ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿಪ್ಪ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಮಸ್ತ್. ಇವತ್ತು ಆ್ಯಕ್ಚುಲಿ ನಾನು ಬಂದಿರೋದು ದಾವಣಗೆರೆಗೆ. ಸೊ ಇವತ್ತಿನ ಮಿನಿ ವ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಆಗಂತೆ. ಅಂತೂ ಇಂತೂ ದಾವಣಗೆರೆಗೆ ಬಂದ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಲಿಲ್ಲ ಅಂದ್ರೆ ನನಗಂತೂ ಸಮಾಧಾನ ಆಗೋದಿಲ್ಲ ರೀ. ಫಸ್ಟ್ ಬಂದ ಕೂಡಲೇ ರೂಮಿಗೆ ಫ್ರೆಶ್ ಆಗಿ ಬಂದು ದಾವಣಗೆರೆ ಬೆಣ್ಣೆ ದೋಸೆ ಯಾವಾಗ ತಿಂದೀನಿ ಅನ್ನಕತ್ತಿದ್ದೆ ರೀ. ಸೊ ಅಂತೂ ಇಂದು ಫುಲ್ ಸಾಫ್ಟಿ ದಾವಣಗೆರೆ ಬೆಣ್ಣೆ ದೋಸೆ ತಿಂದು ನಮ್ಮ ಹಸ್ಬೆಂಡ್ ಈಗ ತಿನ್ನಿಸಿದೆ. ಬಟ್ ಅವ್ರು ಸುಮ್ಮನೆ ನಾ ತಿನ್ನಾಕತ್ತೀನಿ ಸುಮ್ಮನೆ ಅನ್ನಕತ್ತಿದ್ರಿ. ಆದರೂ ಎಲ್ಲ ತಿಂದ ಮೇಲೆ ಕಾಫಿ ಅಂತೂ ಮಸ್ಟ್ ಟ್ರೈ. ನಾನಂತೂ ಬಿಡೋದೇ ಇಲ್ಲ ರೀ. ನಾನು ಅಷ್ಟು ತಿನ್ಬಡಿಕೆ ಇದೀನಿ, ಬಟ್ ಕಾಫಿ ಕುಡಿಯಲ್ಲ, ಚಹಾ ಕುಡಿಯಲ್ಲ ಅಂತೀನಿ. ಬಟ್ ನಾಷ್ಟ ಮಾಡಿದ್ಮೇಲೆ ಕಂಟ್ರೋಲ್ ಆಗಂಗಿಲ್ಲ. ಸೊ ಇದನ್ನು ನೋಡ್ರಿ ದಾವಣಗೆರೆ ಬೆಣ್ಣೆ ದೋಸೆ. ಅಡ್ರೆಸ್ಸೇ ಮಸ್ತ್ ಇರ್ತದೆ ಬೆಣ್ಣೆ ದೋಸೆ. ಬಟ್ ಯಾವ ಅಡ್ರೆಸ್ ಅಂತ ನನಗೆ ಗೊತ್ತಿಲ್ಲ ರೀ, ಏರಿಯಾನು ನನಗೆ ಗೊತ್ತಿದ್ದಿದ್ದಿಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಅಡ್ಡಾಡಿ ಬರೋಣ, ದಾವಣಗೆರೆನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಡ್ಡಾಡಿದ್ವಿ. ಸೊ ನಮಗೆ ಅಡ್ಡಾಡ್ಬೇಕು ಅನಿಸಿದ್ದೆ. ನಾವು ಇಲ್ಲಿಂದ ಅಲ್ಲಿ ಯಾವುದೋ ಕೆರೆ ಇತ್ತಂದ್ರಪ್ಪ, ಸಾರಿ ಅದ್ರ ನನ್ನ ಹೆಸರಂತೂ ನಮ್ಗೆ ಗೊತ್ತಿಲ್ಲ, ಕೆರೆನೋ ಹಳ್ಳನೋ. ಸೊ ಇದನ್ನು ನೋಡ್ರಿ, ಅಲ್ಲಂತೂ ನಾವು ಹೊತ್ತಿತ್ತು ರೀ. ಏನು ಮಸ್ತ್ ನೀರು ಹರಿಯಾಕತ್ತಿತ್ತು ಅಂದರೆ ಫುಲ್ ತೋರಿಸ್ತೇನೆ ಬರ್ರಿ. ಇಷ್ಟು ನೋಡೋದಾಗ ಹೋಗಿ ಕೆಳಗೆ ಇಳಿದು ಆ ವ್ಯೂ ಇರ್ತೈತಲ್ರಿ, ಏನು ಮಸ್ತ್ ಇರ್ತೈತಂದ್ರೆ ಅನ್ನಾಹುತ್ ಅಲ್ಟಿಮೇಟ್. ನೀವು ನೋಡ್ಕೊಂಡು ಬರ್ರಿ. ನಡನಾಡಿನ ಜೀವನದಿ ಕಾವೇರಿ, ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ಈ ವೈಯಾರಿ. ಅದನ್ನೆಲ್ಲ ಮುಗಿಸ್ಕೊಂಡು ಸೀದಾ ನಾವು ಹರಿಹರಿಗೆ ಬಂದ್ವಿ ರೀ. ಹರಿಹರಿಗೆ ಬಂದ ಆ್ಯಕ್ಚುಲಿ ನಮ್ಮ ಮನೆಯವ್ರ ರಂಗ ರಾಘವೇಂದ್ರ ಸ್ವಾಮಿ ಅಲ್ಲೇ ಮಠ ಐತೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಿಲ್ಲ. ಆ್ಯಕ್ಚುಲಿ ಅಲ್ಲಿ ಹೋಗಿ ಸರ್ಪ್ರೈಸ್ ಮಾಡಿದ್ದೆ. ಒಂದು ಸರ್ಪ್ರೈಸ್ ಇರ್ತದೆ ಆ್ಯಕ್ಚುಲಿ, ನಿನ್ನ ಫೇವ್ರೇಟ್ ಐತ್ ಬಾ ಅಂತೇಳಿ. ಬಟ್ ಅಲ್ಲಿ ಹೋಗಿ ನೋಡ್ಕೊಂಡೆ ಫುಲ್ ಅದು ಗುಡಿಕಿನ ಅದು ಗುಡಿ ಹಿಂದೆ ಏನೈತಲ್ರಿ ಆ ವ್ಯೂ ಅಂತೂ ಮಸ್ತ್ ಐತ್ರಿ. ಯಾಕಂದ್ರೆ ಒಂಥರ ಫೋಟೋಶೂಟ್ ಮಾಡೋಕೆ ಮಸ್ತ್ ಐತ್ರಿ ಇದು. ಅಲ್ಲಿ ಮೇಲೆ ಐತಲ್ರಿ, ಮ್ಯಾಲೆ ಕಾಣತ್ತಿದ್ಲ ಹಳಿಗಳ ಬ್ರಿಡ್ಜ್ ಅದ. ಈ ಕಡೆ ಫುಲ್ ಎಲ್ಲ ಕಮಾನ್ ಅದಾವ. ಅಲ್ಲಿ ಕೆಳಗಡೆ ಹೋದ್ರೆ ಫುಲ್ ಗಂಗಾನ ಅದು ತುಂಗಭದ್ರಾ ನದಿ ಏನೋ ಅಂತಾರಿಪ್ಪ. ಅದು ನಂಗೆ ಆ್ಯಕ್ಚುಲಿ ಅಷ್ಟು ನಾನು ಕೇಳಕ್ಕೆ ಹೋಗಲಿಲ್ಲ ಅದ್ರ ಬಗ್ಗೆ. ನಾನು ಇವರು ನನ್ನ ಜೊತೆ ಇಲ್ಲಿ ಕರ್ಕೊಂಬಂದು ಖುಷಿ ಆದಿ ಇಲ್ಲಪ್ಪ ನೀನು ಅಂತ ಹೇಳಿದರೆ. ಬಟ್ ಅಂತೂ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಥ್ಯಾಂಕ್ ಯು ಮೈ ಹಸ್ಬೆಂಡ್, ಥ್ಯಾಂಕ್ ಯು ಸೋ ಮಚ್. ಅದನ್ನೆಲ್ಲ ಮುಗಿಸ್ಕೊಂಡು ಸೀದಾ ನಾನು ದಾವಣಗೆರೆಗೆ ಬಂದೆ. ಏನೇ ಹೇಳ್ರಿ, ಅದನ್ನೇ ಆ್ಯಕ್ಚುಲಿ ನಾನು ನಾನ್ ವೆಜ್ ತಿನ್ಬೇಕು ಅಂದ್ಕೊಂಡಿರಲಿಲ್ಲ. ನಮ್ಮ ಹಸ್ಬೆಂಡ್ ಭಾಳ ದಿನ ಆತಂತೆ ನಾನ್ ವೆಜ್ ತಿನ್ಸಿದ್ರೆ ಮತ್ತು ನಾ ಹೋಗೋ ಟೈಮ್ ಬಂದೇ ಬಿಡ್ತಲ್ರಿ ವಾಪಸ್ ಹುಬ್ಳಿಗೆ. ಯಾಕಂದ್ರೆ ಈವ್ನಿಂಗ್ನ ಹತ್ತಿದ್ರೆ ಅಂದರೆ ಅದಷ್ಟು ಕತ್ಲ ಹೋಗಿನ ಮುಂಚೆನೇ ಹುಬ್ಳಿಗೆ ಬಂದುಬಿಡ್ತೇನೆ. ಸೊ ನನಗೆ ಟಾಟಾ ಬಾಯ್ ಹೇಳಿ ನಮ್ಮ ಮನೆಯವ್ರು ನನಗೆ ಸ್ಟೇಷನಿಗೆ ಬಿಟ್ಟರೆ ಸೀದಾ ನಾನು ಬಂದಿದ್ದೆ ಮತ್ತು ವಾಪಸ್ ಬ್ಯಾಕ್ ಟು ಹುಬ್ಳಿ. ಇಷ್ಟ ಆಗಿತ್ತು ನೋಡ್ರಿ ದಾವಣಗೆರೆ ಟು ಹುಬ್ಳಿ ಮಿನಿ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡು ಮರೆಯೋಕ್ಕೆ ಹೋಗಬೇಡ್ರಿ. ಟೇಕ್ ಕೇರ್, ಬಾಯ್.